ಕಲಬುರಗಿಯ ಒಂದು ತಾಲೂಕಿನ ಕಾಂಗ್ರೆಸ್ ಘಟಕದ ಅಧ್ಯಕ್ಷ, ಆತ ಹೊರ ರಾಜ್ಯದಲ್ಲಿ ಅರೆಸ್ಟ್ ಆಗ್ತಾನೆ. ಈ ಪೆಡ್ಲರ್ ಹೊರ ರಾಜ್ಯದಲ್ಲಿ ಅರೆಸ್ಟ್ ಆಗ್ತಾನೆ ಅಂದ್ರೆ ಕರ್ನಾಟಕದಲ್ಲಿ ಯಾಕಾಗ್ಲಿಲ್ಲ? ಒಬ್ಬ ಪೆಡ್ಲರ್ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂದ್ರೆ, ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ, ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿಯ ಲೋಕಲ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ, ಅಲ್ಲಿಯ MLA ಗೊತ್ತಿರಲೇಬೇಕು. ಅಂತಹ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಘಟಕದ ಅಧ್ಯಕ್ಷ ಆಗ್ತಾನೆ. ಹಿಂದೆ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದ್ದಂತಹ RD ಪಾಟೀಲ್, ಆತ ಕಾಂಗ್ರೆಸ್ ಪಕ್ಷದಿಂದ B ಫಾರ್ಮ್ ಪಡೆದು ತಾಲೂಕ್ ಪಂಚಾಯಿತಿ ಸದಸ್ಯನಾಗ್ತಾನೆ. ಮೊನ್ನೆ ಏನು ಒಬ್ಬ ಅಮಾಯಕ ಆತ್ಮಹತ್ಯೆ ಮಾಡಿಕೊಂಡ, ಅದಕ್ಕೆ ಕಾರಣ ಇವನು ಅಂತ ಹೇಳಿ ಏನು ಡೆತ್ ನೋಟ್ ಅಲ್ಲಿ ಬರೆದಿದ್ದ ರಾಜು ಕಪ್ನೂರ್, ಆತ ಪ್ರಿಯಾಂಕ್ ಖರ್ಗೆಯ ಆಪ್ತ. ಅಂದ್ರೆ ಕಾಂಗ್ರೆಸ್ಸಿನ ನಾಯಕರು ಇವರನ್ನೆಲ್ಲ ಏನು ರಕ್ಷಣೆ ಮಾಡ್ತಾ ಇದ್ದಾರೆ, ಅವರ ಸಪೋರ್ಟ್ ನಿಂದಾನೇ ಕರ್ನಾಟಕದಲ್ಲಿ ಡ್ರಗ್ಸ್ ದಂಧೆ ಲೀಲಾಜಾಲವಾಗಿ ಹೆಚ್ಚಾಗ್ತಾ ಇದೆ. ಶಾಲೆಯ ಮಕ್ಕಳಿಗೆ ಐಸ್ ಕ್ರೀಮ್ ನಲ್ಲಿ ಕೊಡುವಂತದ್ದು ನಡೀತಾ ಇದೆ. ಇವತ್ತು ಶಾಲೆಯ ಆವರಣಗಳು ಕೂಡ ಡ್ರಗ್ಸ್ ನಿಂದ ಮುಕ್ತವಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಪಾಲಕರು ಆತಂಕದಲ್ಲಿ ಇದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು ಮೊದಲು ಡ್ರಗ್ಸ್ಗೆ ಅವರು ಬಲಿಯಾಗ್ತಾರೆ, ಆ ನಂತರ ಕಾಲೇಜು ವಿದ್ಯಾರ್ಥಿಗಳೇ ಮುಂದೆ ಡ್ರಗ್ ಪೆಡ್ಲರ್ ಆಗ್ತಾ ಇದ್ದಾರೆ. ಕಾಲೇಜು ವಿದ್ಯಾಭ್ಯಾಸವನ್ನ ಡ್ರಾಪ್ ಮಾಡಿ ಈ ಡ್ರಗ್ಸ್ ಜಾಲ ಕರ್ನಾಟಕದಲ್ಲಿ ಹೇಗೆ ಹಬ್ಬತ್ತ ಅಂದ್ರೆ, ಇದು ಓಪನ್ ಮಾರ್ಕೆಟ್ ಅಲ್ಲ, 1-to-1 ಚೈನ್ ಲಿಂಕ್ ಮೂಲಕ ಇದು ಹರಡ್ತಾ ಇರುವಂತದ್ದು. ಒಬ್ಬ ಯಾರು ಗ್ರಾಹಕ ಇರ್ತಾನೆ, ಆತ ಯಾರನ್ನ ಪರಿಚಯ ಮಾಡಿಸ್ತಾನೆ ಅವರಿಗೆ ಮಾತ್ರ ಇದು ಸಪ್ಲೈ ಆಗುವಂತದ್ದು. ಆಮೇಲೆ ಇದರ ಬಜೆಟ್ ಹೇಗಿದೆ, ಸಾವಿರಾರು ಕೋಟಿ ವ್ಯವಹಾರ ಇದರಲ್ಲಿ ನಡೀತಾ ಇದೆ. 1 ಗ್ರಾಮ್ ಸಿಂಥೆಟಿಕ್ ಡ್ರಗ್ಗೆ 4,500 to 5,000 ರೂಪಾಯಿವರೆಗೆ ನಡೀತಾವೆ. ಸೊ ಪಬ್ ಇರಬಹುದು, ಕ್ಲಬ್ ಇರಬಹುದು, ರೇವ್ ಪಾರ್ಟಿಗಳು ಇರಬಹುದು, ಇವುಗಳು ಯಾಕೆ ಲೀಲಾಜಾಲವಾಗಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅಂದ್ರೆ ಈ ಚೈನ್ ಲಿಂಕ್ ಸ್ಕೂಲು ಕಾಲೇಜು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ನೆಟ್ವರ್ಕ್ ಬಹಳ ವ್ಯಾಪಕವಾಗಿ ಹರಡಿಕೊಂಡಿದೆ. ಸೊ ನಾನು ಈ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡುವಂತದ್ದು, ಮೊದಲನೇದಾಗಿ ಇಂತಹ ರಾಜಕಾರಣಿಗಳು ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅಂತವರು ಲಿಂಗರಾಜ್ನಂತಹ ಪೆಡ್ಲರ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳ ಜೊತೆಗೆ ಇಂತಹ ಲಿಂಗರಾಜ್ನಂತವರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಈ ಕಾಂಗ್ರೆಸ್ ಆಡಳಿತದಲ್ಲಿ. ಇದರ ಬಗ್ಗೆ ಗೃಹ ಇಲಾಖೆ ತನಿಖೆಯನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾನೆ. ಏನು ನೈಜೀರಿಯಾದಿಂದ ಕರ್ನಾಟಕದಲ್ಲಿ ಇದ್ದಾರೆ, ಅವ್ರದ್ದು ವೀಸಾ ಪಾಸ್ಪೋರ್ಟ್ ಅವಧಿ ಮುಗಿದ್ರೂ ಕೂಡ ನೈಜೀರಿಯನ್ಸ್ ಇಲ್ಲೇನು ಉಳ್ಕೊಂಡಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸುವಂತಹ ಕೆಲಸ ಸರ್ಕಾರ, ಗೃಹ ಇಲಾಖೆ ತಕ್ಷಣಕ್ಕೆ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾನೆ.